ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಹುಕ್ಕೇರಿ ತಾಲೂಕಿನ ಕಮತನೂರ ಗ್ರಾಮದ ಪಿಕೆಪಿಎಸ್ ಇವತ್ತು 12 ಜನ ಸದಸ್ಯರ ಪೈಕಿ 7 ಜನ ಸದಸ್ಯರು ಜಾರಕಿಹೊಳಿ ಅವರಿಗೆ ಬೆಂಬಲ ಕೊಟ್ಟಿದ್ದಾರೆ. ಸಾಯಂಕಾಲ 4 ಗಂಟೆಗೆ ಜಾರಕಿಹೊಳಿ ಬೆಂಬಲಿಗರ 32 ವಾಹನಗಳ ಜೊತೆಗೆ ಕಮತನೂರ ಗ್ರಾಮಕ್ಕೆ ಭರ್ಜರಿ ಎಂಟ್ರಿ ಕೊಡುತ್ತಾ 7 ಜನ ಜಾರಕಿಹೊಳಿ ಬೆಂಬಲಿತ ಸದಸ್ಯರು ಸತೀಶ್ ಜಾರಕಿಹೊಳಿ ಅವರಿಗೆ ಬೆಂಬಲ ಸೂಚಿಸಿ ಜೈಕಾರ ಹಾಕಿದ್ದಾರೆ. ಜಾರಕಿಹೊಳಿ ಬೆಂಬಲಿತ 7 ಜನ ಸದಸ್ಯರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಕಟ್ಟಡಕ್ಕೆ ಆಗಮಿಸ್ತಾ ಇದ್ದಂತೆಯೇ ಕಮತನೂರ ಗ್ರಾಮದಲ್ಲಿ ಜನ ಸಾಗರವೇ ಹರಿದು ಬಂದಿತ್ತು. ಇನ್ನು ಯಾವುದೇ ಗೊಂದಲ ಗಲಾಟೆ ಆಗದ ಹಾಗೆ ಸಂಕೇಶ್ವರ ಸಿಪಿಐ ಶಿವಶರಣ ಅವಚಿ ಅವರ ನೇತೃತ್ವದಲ್ಲಿ ಕಮತನೂರ ಗ್ರಾಮದಲ್ಲಿ ಪೊಲೀಸ್ ಸರ್ಪಗಾವಲು ನಿಯೋಜನೆ ಮಾಡಿದರು. ಬಳಿಕ ಡಿಡಿಸಿ ಬ್ಯಾಂಕ್ ಅಭ್ಯರ್ಥಿ ರಾಜೇಂದ್ರ ಪಾಟೀಲ್ ಮಾಧ್ಯಮಗಳ ಮುಂದೆ 7 ಜನ ಪಿಕೆಪಿಎಸ್ ಸದಸ್ಯರು ಬೆಂಬಲ ನೀಡಿ ಬಹುಮತ ಪಡೆದಿರುವ ಕುರಿತು ಮಾಧ್ಯಮಗಳ ಜೊತೆ ಮಾತನಾಡಿದರು. ಕಮತನೂರು ಪಿಕೆಪಿಎಸ್ನ ಡೆಲಿಗೇಟ್ ಕೊಡುವಂಥ ಒಂದು ಕಾರ್ಯಕ್ರಮ ಇತ್ತು. ಇದರಲ್ಲಿ ನಮ್ಮ ಪರವಾಗಿ 7 ಜನ ಸದಸ್ಯರು ಹಾಗೂ BI ಸಿಗ್ನೇಚರ್ ಮಾಡಿ ನಮಗೆ ಬಹುಮತ ಸಿಕ್ಕಿದೆ. ಅದೇ ಪ್ರಕಾರ ಇವತ್ತು 2 ಗಂಟೆಗೆ ನಾವು ಮಿನ್ಮಾವಿಯಲ್ಲಿ ಕೂಡ ನಮ್ಮ ಪರವಾಗಿ ಬಹುಮತ ಸಿಕ್ಕಿದೆ. ಅತ್ಯಂತ ಶಾಂತ ರೀತಿಯಿಂದ ಸುವ್ಯವಸ್ಥಿತವಾಗಿ ಇದನ್ನು ಕಾರ್ಯಕ್ರಮ ನಮ್ಮ BIಗಳು ಕಂಡಕ್ಟ್ ಮಾಡಿ ಪೊಲೀಸ್ ಬಂದೋಬಸ್ತಿ ಆಗಲಿ ಜನರ ಸಹಕಾರ ಎಲ್ಲ ಕೂಡ ಅತ್ಯಂತ ಅಚ್ಚುಕಟ್ಟವಾಗಿ ಇದ್ದು ಯಾರೂ ಭಯಪಡುವ ಅಗತ್ಯ ಇಲ್ಲ. ಇದೊಂದು ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ಇಲೆಕ್ಷನ್. ಬಹುತೇಕ ಸುಮಾರು 30 ವರ್ಷಗಳ ನಂತರ ಈ ಒಂದು ಚುನಾವಣೆಯನ್ನು ಹುಕ್ಕೇರಿ ತಾಲೂಕಿನವರು ನೋಡ್ತಾ ಇದ್ದು ಇದು ಅತ್ಯಂತ ಹುಮ್ಮಸದಿಂದ ಅತ್ಯಂತ ಹುರುಪಿನಿಂದ ನಡೆದಂಥ ಒಂದು PKPSನ ಚುನಾವಣೆ ಅಂತ ನಾನಂತೂ ಭಾವಿಸಿದ್ದೇನೆ. ಸರ್, ಈಗ ಕಮತನೂರ ಯೋಜನೆ ಇವತ್ತೇನು ಗದ್ದಲಾಗತ್ತದ ಸರ್? ಏನು ಗದ್ದಲ ಇಲ್ಲ, ಶಾಂತ ರೀತಿಯಿಂದ ಅವ್ರವ್ರ ಪ್ರೀತಿಯಿಂದ ಹಾಕ್ತಾರಂತ ಹೇಳಿ ಅಷ್ಟು ಮೊದಲೇದ ಎತ್ತಿ ಓದಿಟ್ಟವ್ರನ್ನ ಅವರು ಗದ್ದಲ ಅವ್ರು ಹಾಕ್ತಿರ್ಬೇಕು. ನಾವೇನು ಗದ್ದಲ ಆಗ್ತಿಲ್ಲ. ಅತ್ಯಂತ ಶಾಂತ ರೀತಿಯಿಂದ ಸಮಾಧಾನವಾಗಿ ನಾವು ಚುನಾವಣೆ ಮಾಡ್ತೇವೆ. ಸರ್, ಇಲ್ಲಿವರೆಗೆ ಎಷ್ಟು ನಿಮಗೆ ಬೆಂಬಲ ಸಿಕ್ಕಿದೆ ಸರ್? ಅದು ಟೋಟಲ್ ಅಲ್ಲಿ ಚುನಾವಣೆ ಆದ ನಂತರ ಮನೆ 52 ಅಂದಿರಲ್ಲ ಸರ್. ಹೇಳತ್ತಾರೋ ಅದಕ್ಕೆ ನಮ್ಗೆ ಎಷ್ಟು ಹೇಳ್ಬೇಕನ್ನೋದು ಗೊತ್ತಾಗಲಿಲ್ಲ. ಜನ ತೀರ್ಮಾನ ಕೊಡ್ತಾರೋ ಅದಕ್ಕೆ ಜನರ ತೀರ್ಮಾನಕ್ಕೆ ಸದಸ್ಯರ ತೀರ್ಮಾನಕ್ಕೆ ನಾನು ತಿಳಿವಾಗ್ತೇನೆ. ಈ ವೇಳೆ ಸಂಕೇಶ್ವರ ಪುರಸಭೆ ಮಾಜಿ ಅಧ್ಯಕ್ಷ ಅಮರ ನಲ್ವಡೆ, ಶ್ರೀಕಾಂತ್ ಹತನೂರೆ, ಕೆಡಿಪಿ ಸದಸ್ಯ ಬಸವರಾಜ್ ಕೋಳಿ, ಪುರಸಭೆ ಮಾಜಿ ಉಪಾಧ್ಯಕ್ಷ ಅಜಿತ ಕರಜಗಿ, ಸುರೇಶ್ ಹುಂಚಾಳಿ, ಕಿರಣ್ ರಜಪೂತ್, ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆ ಅಭ್ಯರ್ಥಿ ಶಶಿರಾಜ ಪಾಟೀಲ, ಸಂಕೇಶ್ವರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸಂತೋಷ ಮೂಡಶಿ, ಅಭಿಜಿತ್ ಕುರಣಕರ್, ಪುರಸಭೆ ಮಾಜಿ ಅಧ್ಯಕ್ಷ ಮತ್ತು ಹಾಲಿ ಸದಸ್ಯ ಸಂಜಯ್ ಶಿರಕೋಳಿ, ನಿಲೇಶ್ ಜಾಧವ್ ಸೇರಿ ಜಾರಕಿಹೊಳಿ ಅಭಿಮಾನಿಗಳು ದೊಡ್ಡ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.